ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಜಸ್ಟ್ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು. KCT ಮತ್ತು ನೀಟ್ದು ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟು ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನು ನಿನ್ನೆ ಹೇಳಿದಾಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಾನು ನಿನ್ನೆ ಅಥವಾ ಇವತ್ತು ಬಿಡ್ತಾರಂತ. ಸೊ ಇವತ್ತು ರಿಸಲ್ಟ್ ಬಿಟ್ಟಿದ್ದಾರೆ. ಇದು ಏನಂದರೆ ಪ್ರೊವಿಷನಲ್ ರಿಸಲ್ಟು ಅಂದರೆ ಆಲ್ಮೋಸ್ಟ್ ನಿಮಗೆ ಮೇನ್ ರಿಸಲ್ಟು ಮೋಸ್ಟ್ ಪ್ರಾಬಬ್ಲಿ ನಾಳೆ ಸಂಜೆ ಬಿಡ್ತಾರೆ. ಯಾಕಂದರೆ ನಾಳೆ ಮಾರ್ನಿಂಗ್ 10 o'clock ತನಕ ಇನ್ ಕೇಸ್ ಯಾರಿಗಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಯಾರ ಅರ್ಥ ಏನಂದರೆ ನಿಮ್ಮ ರೇಂಜಿಗೆ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಅಪ್ಲೈ ಮಾಡಿದ್ರು ನಿಮಗೆ ಬೇರೆಯವ್ರಿಗೆ ಸಿಕ್ಕಿದೆ ಕಟಪ್ಪು, ನನಗೆ ಸಿಕ್ಕಿಲ್ಲ ಅಂತಂದ್ರೆ ಮಾತ್ರ ನೀವು KVಗೆ ಮೇಲ್ ಮಾಡ್ಬೋದು. ಅದರ್ವೈಸ್ ನೀವು ಮಾಡಬೇಕಾಗಿಲ್ಲ. ಯಾಕಂದರೆ ನಿಮ್ಮದು ಇನ್ ಕೇಸ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅರ್ಥ ಬೇರೆ ಅರ್ಥನೂ ಇರುತ್ತೆ. ಏನಂದರೆ ನಿಮ್ಮ ರೇಂಜಿಗೆ ಆ ಕಾಲೇಜಲ್ಲಿ ಯಾವುದು ಸೀಟ್ಸ್ ಇಲ್ಲ ಅಂತ ಅರ್ಥ. ಓಕೆ, ಸೊ ಅಲ್ಲಿ ಸೀಟ್ಸ್ ಇಲ್ಲ ಅಂತ ಅರ್ಥ. ಇನ್ ಕೇಸ್ ಕಟಾಪಲ್ಲಿ ಇದ್ದರೂ ಕೂಡ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಅವಾಗ ನೀವು KA ಮೇಲ್ ಮಾಡ್ಬೋದು. ಓಕೆ, ನೆಕ್ಸ್ಟು ರಿಸಲ್ಟು, ಮೇನ್ ರಿಸಲ್ಟು ಯಾವಾಗ ಬರ್ಬೋದು ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಮೇನ್ ರಿಸಲ್ಟು ನಾಳೆ ಸಂಜೆಗೆ ಪಕ್ಕ ಬರುತ್ತೆ. ಯಾಕಂದರೆ ನಾಳೆ ಮಾರ್ನಿಂಗ್ 10 AM ತನಕ ಏನಾದರೂ ಕ್ವೆರೀಸ್ ಇದ್ದರೆ ಕಳಿಸಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಇಮಿಡಿಯೇಟ್ಲಿ ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ ರಿಸಲ್ಟು ಅದೇ ರೀತಿ ಬಿಟ್ಟಿದ್ರು, ಇವಾಗಲೂ ಅದೇ ರೀತಿ ಬಿಡ್ತಾರೆ. ನೀವು ಈಗೇನು ರಿಸಲ್ಟ್ ಬಂದರೆ ಅದೇ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಇವಾಗ ಶೆಡ್ಯೂಲ್ ಬಿಡ್ತಾರೆ ನಾಳೆ ಆದಮೇಲೆ. ಸೊ 20 ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಪೇಮೆಂಟ್ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್